Hello everyone, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಎಸ್ ಎಚ್ ಜಿ ಹೈಪರ್ ಡ್ರೈವ್ ಯೂಟ್ಯೂಬ್ ಚಾನಲ್. ಸೊ ನಾವು ಪ್ರೀವಿಯಸ್ ಟೈಮ್ ಲೈಫ್ ಪ್ರೋಸೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇವತ್ತು ಲೈಫ್ ಪ್ರೋಸೆಸ್ನ ಕಂಟಿನ್ಯೂ ಮಾಡೋಣ. ಸೊ ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ, ಹೇಗೆ ಲೈಫ್ ಕ್ರೈಟೇರಿಯಾಗಳು ಶುರುವಾಗಿತ್ತು, ಸೊ ಹೇಗೆ ಲಿವಿಂಗ್ ಥಿಂಗ್ಸ್ಗಳು ಅಲೈವಲ್ಲಿದ್ದಾವೆ, ಹೇಗೆ ಅವು ಜೀವಿಸ್ತಿದ್ದೇವೆ ಅಂತ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನೋಡಿದ್ವಿ. ಎಲ್ರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್, ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಮಾಡಿರೋ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಸೊ ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ಟೈಮು ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫೈ ಆಗುತ್ತೆ, ಆದಷ್ಟು ಬೇಗ ಆ ವೀಡಿಯೋಸ್ನ ನೋಡುವಂಥದ್ದಕ್ಕೆ ಸಹಾಯ ಆಗುತ್ತೆ. ಸೊ ಮತ್ತೆ ಬರೋಣ ಲೈಫ್ ಪ್ರೋಸೆಸ್ ವಿಡಿಯೋ ಕಡೆ. ಸೊ ಏನು ಮಾತಾಡ್ತಿದ್ವಿ, ಲೈಫ್ ಪ್ರೋಸೆಸ್ಸಲ್ಲಿ ಯಾವ್ಯಾವ ಪ್ರೋಸೆಸ್ಗಳು ಇನ್ಕ್ಲೂಡ್ ಆಗಿರ್ತವೆ, ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್ ಇದ್ರ ಬಗ್ಗೆ, ಮತ್ತು ಎಕ್ಸ್ಕ್ರಿಷನ್ ಎಕ್ಸ್ಕ್ರಿಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅಂದರೆ ಡೆಫಿನೇಷನ್ನ ಹೇಳಿದ್ದೆ. ಸೊ ಇವತ್ತಿನ ದಿವಸ ಇದ್ರ ಬಿಡಿ ಬಿಡಿಯಾಗಿ ಸೊ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನ್ಯೂಟ್ರಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ನಾವು ಮಾತಾಡಿದ್ವಿ. ಸೊ ಅದ್ರ ಬಗ್ಗೆ ಹೋಗೋಣ. So nutrition is the process of taking food by an organism and its utilization by the body to build the body for growth, to repair and damage parts of the body and for energy. ಸೊ ಏನಾಗುತ್ತೆ, ನ್ಯೂಟ್ರಿಷನ್ ಅಂದರೆ ಒಂದು ಅನಿಮಲ್ಲು ಫುಡ್ನ ತಗೊಳ್ಳುವಂಥದ್ದು. ಸೊ ಫುಡ್ನ ತಗೊಂಡು ಅದನ್ನು ಯುಟಿಲೈಸ್ ಮಾಡಿಕೊಂಡು ಗ್ರೋತ್ ಮತ್ತು ರಿಪೇರ್, ಯಾವುದಾದ್ರು ಡ್ಯಾಮೇಜ್ ಬಾಡಿಲಿ ಯಾವುದೋ ಡ್ಯಾಮೇಜ್ ಆಗಿದೆ ಅದು ರಿಪೇರ್ ಮಾಡುವಂಥದ್ದು. ಸೊ ಇದ್ರ ಬಗ್ಗೆ ಎಲ್ಲ ಗಮನ ಕೊಡುವಂಥದ್ದು ಈ ನ್ಯೂಟ್ರಿಷನ್ ಆಗಿರುತ್ತೆ. ಸೊ ನ್ಯೂಟ್ರಿಷನ್ ಏನಾಗಿರುತ್ತೆ, ಫುಡ್ನ ತಗೊಳ್ಳುವಂತಹ ಪ್ರಕ್ರಿಯೆಗೆ ನ್ಯೂಟ್ರಿಷನ್ ಅಂತ ಕರಿತೀವಿ. ನ್ಯೂಟ್ರಿಷನ್ ಇಸ್ ದ ಪ್ರೋಸೆಸ್ ಆಫ್ ಟೇಕಿಂಗ್ ಫುಡ್ ಬೈ ಅನ್ ಆರ್ಗನಿಸಮ್ ಆ್ಯಂಡ್ ಇಟ್ಸ್ ಯುಟಿಲೈಸೇಷನ್ ಬೈ ದ ಬಾಡಿ ಟು ಬಿಲ್ಡ್ ದ ಬಾಡಿ ಫಾರ್ ಗ್ರೋತ್, ಟು ರಿಪೇರ್ ದ ಡ್ಯಾಮೇಜ್ಡ್ ಪಾರ್ಟ್ಸ್ ಆಫ್ ದ ಬಾಡಿ ಆ್ಯಂಡ್ ಫಾರ್ ಎನರ್ಜಿ. ಸೊ ಡೆಫಿನೇಷನ್ ತುಂಬ ನೀಟಾಗೇ ಇದೆ. So life on earth depends on carbon based molecules and most of the food are also carbon based molecules. The outside raw materials used by living organisms are food, water and air. So ಏನಂತ ಹೇಳ್ತಿದ್ದಾರೆ ಇಲ್ಲಿ, ಲೈಫ್ ಏನು ಅರ್ಥಲ್ಲಿ ಡಿಪೆಂಡ್ಸ್ ಆಗಿದೆ ಅವೆಲ್ಲದೂ ಕೂಡ ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಫುಡ್ ಆರ್ ಆಲ್ಸೋ ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ಸ್. ದ ಔಟ್ಸೈಡ್ ರಾ ಮೆಟೀರಿಯಲ್ಸ್ ಕೂಡ ಏನಾಗಿರುತ್ತೆ, ಕಾರ್ಬನ್ನಿಂದ ಮಾಡಲ್ಪಟ್ಟಿರುತ್ತೆ ಲಿವಿಂಗ್ ಆರ್ಗನಿಸಮ್ಸು, ಫುಡ್, ವಾಟರ್ ಆ್ಯಂಡ್ ಏರ್. ಸೊ ಇವೆಲ್ಲದೂ ಕೂಡ ಏನಾಗಿರುತ್ತೆ, ಕಾರ್ಬನ್ ಬೇಸ್ಡ್, ಕಾರ್ಬನ್ ಮಾಲಿಕ್ಯೂಲ್ಸಿಂದ ಮಾಡಲ್ಪಟ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಅಂತಹ ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ಸ್ಗಳನ್ನ ಕನ್ಸ್ಯೂಮ್ ಮಾಡಿ ಅದು ಬ್ರೀತಿಂಗ್, ರೆಸ್ಪಿರೇಷನ್, ಸೊ ರೆಸ್ಪಿರೇಷನ್ ಮುಖಾಂತರ ಏನಾಗುತ್ತೆ, ಆಕ್ಸಿಜನ್ ಜೊತೆ ಬೆರೆತು ಫುಡ್ ಡೈಜೆಸ್ಟ್ ಆಗಿ ಕನ್ಸ್ಯೂಮ್ ಆಗಿ ಆಮೇಲೆ ಎಂಡ್ ಪ್ರಾಡಕ್ಟಲ್ಲಿ ಕಾರ್ಬನ್ ಆಗಿರುವಂತಹ ಫುಡ್ಡು ಕನ್ಸ್ಯೂಮ್ ಆಗಿ ಕಾರ್ಬನ್ ಜೊತೆಗೆ ಏನು ಆಕ್ಸಿಜನ್ ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಬಾಡಿಯಿಂದ ಹೊರಗೆ ಹೋಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆ ರೆಸ್ಪಿರೇಷನ್. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ, ನ್ಯೂಟ್ರಿಷನ್ ಹೇಗೆ, ಫುಡ್ ಹೇಗೆ ಡೈಜೆಸ್ಟ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ. ಸೊ ಮೋಡ್ ಆಫ್ ನ್ಯೂಟ್ರಿಷನ್ ನೋಡೋದಾದರೆ there are two types of nutrition: autotrophic nutrition and heterotrophic nutrition. So there are two main modes of nutrition. There are autotrophic nutrition and heterotrophic nutrition. Depends on that. What is autotrophic nutrition? Is a nutrition in which organisms prepare their own food for simple inorganic substances from simple inorganic substances like carbon dioxide and water in the presence of sunlight and chlorophyll. So chlorophyll ನ ಬಳಕೆ ಮಾಡಿಕೊಂಡು ಲೈಟ್ನ ಜೊತೆಗೆ ಅದು ನ್ಯೂಟ್ರಿಷನ್ನ ಪ್ರಿಪೇರ್ ಮಾಡಿದ್ರೆ ಆಟೋಟ್ರೋಪ್ಸ್ ಅಂತ ಕರಿತೀವಿ, ಪ್ಲಾಂಟ್ಸ್ಗಳಲ್ವಾ. ಸೊ ಬಿಕಾಸ್ ಯಾಕಂದರೆ ದೇ ಪ್ರಿಪೇರ್ ದರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ವಿತ್ ದ ಹೆಲ್ಪ್ ಆಫ್ ವಾಟರ್, ಸಾಯಿಲ್. ಸೊ ಇದ್ರ ಪ್ರಕಾರ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಯುಟಿಲೈಸ್ ಮಾಡಿಕೊಂಡು ಅವೇನು ಮಾಡ್ತವೆ, ಫೋಟೋಸಿಂಥಸಿಸ್ನ ಕ್ಯಾರಿ ಔಟ್ ಮಾಡ್ತವೆ ಅಲ್ವಾ ಪ್ಲಾಂಟ್ಸು. ದಟ್ ಟೈಪ್ ಆಫ್ ನ್ಯೂಟ್ರಿಷನ್ ಇಸ್ ಕಾಲ್ಡ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಇನ್ಆರ್ಗಾನಿಕ್ ಸಬ್ಸ್ಟೆನ್ಸಸ್ ನಾವು ಬಳಸ್ಕೊಂಡು ಆರ್ಗಾನಿಕ್ ಸಬ್ಸ್ಟೆನ್ಸಸ್, ಸೊ ಆರ್ಗಾನಿಕ್ಸ್, ಸೊ ಏನಾಗುತ್ತೆ, ಅದು ಫುಡ್ನ ಪ್ರಿಪೇರ್ ಮಾಡಬೇಕಾದ್ರೆ ಸನ್ಲೈಟ್ನ ಮತ್ತು ಕ್ಲೋರೋಫಿಲ್ನ ಬಳಸ್ಕೊಳ್ಳೋದು. ದಟ್ ಈಸ್ ಕಾಲ್ಡ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಆಲ್ ಎಕ್ಸಾಂಪಲ್ ನೋಡ್ಬೋದು, ಆಲ್ ಗ್ರೀನ್ ಪ್ಲಾಂಟ್ಸ್ ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾಸ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ನೋಡೋದಾದರೆ, ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಇಸ್ ಅ ನ್ಯೂಟ್ರಿಷನ್ ವಿಚ್ ಆರ್ಗನಿಸಮ್ಸ್ ಗೆಟ್ ದೇರ್ ಫುಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫ್ರಮ್ ಪ್ಲಾಂಟ್ಸ್. ಸೊ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಹೆಟಿರೋಟ್ರೋಪ್ಸ್ ಅಂತ ಕರಿಬೋದು. ಸೊ ಏನಾಗುತ್ತೆ, ದೇ ಡಿಪೆಂಡ್ಸ್ ಆನ್ ಪ್ಲಾಂಟ್ ಫಾರ್ ದೇರ್ ಫುಡ್ ಆ್ಯಂಡ್ ಎನರ್ಜಿ ಪರ್ಪಸ್. ಸೊ ಏನಾಗುತ್ತೆ, ಫುಡ್ಡನ್ನು ತಿನ್ನೋದಕ್ಕೋಸ್ಕರ ಅವು ಏನು ಮಾಡಿರ್ತವೆ, ಆಟೋಟ್ರೋಪ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ, ಮೀನ್ಸ್ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಇದನ್ನ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ಆಲ್ ಅನಿಮಲ್ಸ್ ಆ್ಯಂಡ್ ಫಂಗೈ ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾಸ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್. ಸೊ ಬ್ಯಾಕ್ಟೀರಿಯಾಗಳಲ್ಲಿ ಕೆಲವೊಂದು ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳಿದ್ದಾವೆ, ಕೆಲವೊಂದು ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳಿದ್ದಾವೆ. ಸೊ ಅವು ಏನು ಮಾಡ್ತವೆ, ಅದ್ರ ಜೊತೆಗೆ ಅನಿಮಲ್ಸು, ಫಂಗೈ ಇವೆಲ್ಲ ಏನಾಗಿರುತ್ತೆ, ಬೇರೆ
ಆಟೋಟ್ರೋಪ್ಸ್ಗೆ ಡಿಪೆಂಡ್ಸ್ ಆಗಿರುತ್ತೆ. ದಟ್ ಟೈಪ್ ಆಫ್ ನ್ಯೂಟ್ರಿಷನ್ ಇಸ್ ಕಾಲ್ಡ್ ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ದ ಟೈಪ್ ಆಫ್ ನ್ಯೂಟ್ರಿಷನ್ ಇಸ್ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್. ಸೊ ಟೈಪ್ ಆಫ್ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್. So there are another types of heterotrophic nutrition in this. So there are three main types of heterotrophic nutrition. There are saprophytic, parasitic, and holozoic nutrition. So heterotrophic nutrition ಅಲ್ಲಿ three parts ಬರುತ್ತೆ. ಯಾವ್ದು? Saprophytic. So saprotropes ಅಂತ ನೀವು ಕರಿಬಹುದು. So saprotropes means it depends on dead and decaying materials. So to survive ಅಲ್ವಾ? So they consume dead and decaying matters as a food. So parasitic ಅಂದ್ರೆ they depends on another organisms for their living purpose, for their survival. They depends on another host organisms. So that nutrition is called parasitic nutrition. And holozoic nutrition means they depends on uh, what we can say. Holozoic andre amoeba, paramecium ಅಂತ ಕರಿತೀವಿ. So the nutrition which takes food directly from their digested and absorbs. So ಏನಾಗುತ್ತೆ, ಹೋಲೋzoic ನ್ಯೂಟ್ರಿಷನ್ ಏನಾಗುತ್ತೆ, ಅವು ಒಂದು ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿ ಡೈರೆಕ್ಟ್ ಆಗಿ ಏನು ಮಾಡ್ತವೆ, ಫುಡ್ನ ಅಬ್ಸಾರ್ವ್ ಮಾಡ್ತವೆ. ಸೊ ಬರ್ಡ್ಸ್ ಆಗಲಿ ಹ್ಯೂಮನ್ಸ್ ಆಗಲಿ ಏನು ಮಾಡ್ತವೆ, ಒಂದು ಇರೋವಂಥ ಆರ್ಗನಿಸಮ್ಸ್ನ ಕಂಪ್ಲೀಟಾಗಿ ಕನ್ಸ್ಯೂಮ್ ಮಾಡಿ ಅದನ್ನೇನು ಮಾಡ್ತವೆ, ಅದರಲ್ಲಿರೋ ಫುಡ್ಡನ್ನ ತಿಂತವೆ. ಸೊ ಅದನ್ನು ಕನ್ಸ್ಯೂಮ್ ಮಾಡ್ತವೆ ಅಂತ ಕರಿಬೋದು. ಸೊ ಹ್ಯೂಮನ್ಸ್ ಆರ್ ಕನ್ಸಿಡರ್ ಆಸ್ ಎ ಹೋಲೋzoic ಬಿಕಾಸ್ ವಿ ಕನ್ಸ್ಯೂಮ್ ಹೋಲ್ ಆರ್ಗನಿಸಮ್ಸ್ ಆಸ್ ಎ ಫುಡ್ ಅಲ್ವಾ. ಸೊ ಹಾಗಾಗಿ ಸೊ ಸಾಪ್ರೋಟ್ರೋಫಿಕ್ ಗೊತ್ತಾಯಿತು. ಅದಕ್ಕೆ ಏನಾಗುತ್ತೆ, ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರಿಗೆ ಡಿಪೆಂಡ್ ಆಗಿರೋದ್ರಿಂದ ಸೊ ಅದು ಯಾವ್ಯಾವ್ದಾಗಿರುತ್ತೆ, ಮಶ್ರೂಮು, ಬ್ರೆಡ್ ಮೋಡ್ಸು, ಈಸ್ಟು ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾಸ್ ಆಗಿರುತ್ತೆ. ಸೊ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ನ್ಯೂಟ್ರಿಷನ್ ವಿಚ್ ಆರ್ಗನಿಸಮ್ಸ್ ಗೆಟ್ ದೇರ್ ಫುಡ್ ಬೈ ಲಿವಿಂಗ್ ಆರ್ಗನಿಸಮ್ಸ್ ಲೈಕ್ ಹೋಸ್ಟ್ ಮೇಲೆ ಏನು ಡಿಪೆಂಡ್ ಆಗಿರುತ್ತೆ ಅವೆಲ್ಲದಕ್ಕೂ ಕೂಡ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅದರಲ್ಲಿ ಯಾವ್ದು ಬರುತ್ತೆ, ಎಕ್ಸಾಂಪಲು ಕಸ್ಕಿಟ, ಆರ್ಕಿಡ್ಸ್, ಟಿಕ್ಸ್, ಲೈಸ್, ಮತ್ತು ಲೀಚಸ್, ರೌಂಡ್ ವರ್ಮ್ಸ್, ಟೇಪ್ ವರ್ಮ್ಸ್, ಪ್ಲಾಸ್ಮೋಡಿಯಂ ಎಕ್ಸೆಟ್ರಾ. ಸೊ ಹೋಲೋzoic ನ್ಯೂಟ್ರಿಷನ್ ನೋಡಾಗಿದೆ. ಸೊ ಅಮೀಬಾ, ಪ್ಯಾರಾಮೆಷಿಯಂ ಏನಾಗುತ್ತೆ, ಹೋಲೋzoic. ದೇ ಕನ್ಸ್ಯೂಮ್ ಹೋಲ್ ಆರ್ಗನಿಸಮ್, ದೇ ಎಂಗಾಲ್ಫ್ ದ ಹೋಲ್ ಆರ್ಗನಿಸಮ್ಸ್ ಟು ಗೆಟ್ ದ ಫುಡ್ ಆ್ಯಂಡ್ ಟು ಗೆಟ್ ದ ನ್ಯೂಟ್ರಿಷನ್. ಸೊ ಟು ಗೆಟ್ ದ ಎನರ್ಜಿ ದೇ ಆರ್ ಕಾಲ್ಡ್ ಹೋಲೋzoic ನ್ಯೂಟ್ರಿಷನ್. ನೋಡ್ಬೋದು ಇಲ್ಲಿ ಮಶ್ರೂಮ್ ಚಿತ್ರ ಇದೆ. ಸೊ ನೆಕ್ಸ್ಟು ಇದನ್ನು ನೋಡೋದಾದ್ರೆ ನಿಮಗೆ ಇಲ್ಲೊಂದು ಪ್ಲ್ಯಾಂಟ್ ಇದೆ, ಕಸ್ಕುಟ. ಸೊ ಪ್ಯಾರಾಸೈಟಿಕ್ ಪ್ಲ್ಯಾಂಟ್. ಸೊ ಅದೇನು ಮಾಡ್ತಿದೆ, ಇನ್ನೊಂದು ಪ್ಲ್ಯಾಂಟಿಗೆ ಅಂಟ್ಕೊಂಡು ಅದರಿಂದ ನ್ಯೂಟ್ರಿಷನ್ನ ಡ್ರ್ಯಾಗ್ ಮಾಡ್ತಾ ಇದೆ. ಸೊ ಇದು ಹೋಲೋzoic ಒಂದು ಅಮೀಬಾಗ ನ್ಯೂಟ್ರಿಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಸೊ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಹೇಗಾಗುತ್ತೆ, ದೇ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಅಲ್ವಾ. ಸೊ ಫೋಟೋಸಿಂಥಸಿಸ್ ಇಸ್ ಅ ಪ್ರೋಸೆಸ್ ಬೈ ವಿಚ್ ಪ್ಲ್ಯಾಂಟ್ಸ್ ಪ್ರಿಪೇರ್ ಫುಡ್ ಬೈ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಸೊ ನಿಮ್ಮೆಲ್ಲರಿಗೂ ಡೆಫಿನೇಷನ್ ಗೊತ್ತಿದೆ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್. ದ ಫುಡ್ ಪ್ರಿಪೇರ್ ಈಸ್ ಕಾರ್ಬೋಹೈಡ್ರೇಟ್ ವಿಚ್ ಈಸ್ ಸ್ಟೋರ್ಡ್ ಇನ್ ಫಾರ್ಮ್ ಆಫ್ ಸ್ಟಾರ್ಚ್ ಅಲ್ವಾ. ಸೊ ಏನಾಗುತ್ತೆ, ಫೋಟೋಸಿಂಥಸಿಸಲ್ಲಿ ಪ್ಲ್ಯಾಂಟ್ಸ್ ಏನು ಮಾಡ್ತವೆ, ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಏನು ಮಾಡ್ತವೆ, ಫುಡ್ನ ಪ್ರಿಪೇರ್ ಮಾಡ್ತವೆ ಕಾರ್ಬೋಹೈಡ್ರೇಟ್ ಆಗಿ. ಅದೇನಾಗಿರುತ್ತೆ ಪ್ಲ್ಯಾಂಟಲ್ಲಿ ಸ್ಟಾರ್ಚ್ ಆಗಿ ಸ್ಟೋರ್ ಆಗಿರುತ್ತೆ. ಸೊ ಆಕ್ಸಿಜನ್ ಇಸ್ ರಿಲೀಸ್ಡ್ ಇನ್ ದಿಸ್ ಪ್ರೋಸೆಸ್. ಸೊ ಆಕ್ಸಿಜನ್ ಏನಾಗುತ್ತೆ, ಬೈ ಪ್ರಾಡಕ್ಟ್ ಆಗಿ ಪ್ಲ್ಯಾಂಟ್ಸಿಂದ ಹೊರ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇದು ತುಂಬ ಮುಖ್ಯವಾಗಿರುತ್ತೆ ಪ್ಲ್ಯಾಂಟ್ಸಿಗೆ, ಆಟೋಟ್ರೋಪ್ಸಿಗೆ. ಸೊ ಹೇಗೆ ನಮಗೆ ಆಕ್ಸಿಜನ್ ತುಂಬ ಮುಖ್ಯನೋ ಹಾಗೆ ಪ್ಲ್ಯಾಂಟ್ಸ್ಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಮುಖ್ಯ, ಬಿಕಾಸ್ ಟು ಪ್ರಿಪೇರ್ ಅ ಫುಡ್. ಸೊ ಏನಾಗಿರುತ್ತೆ, ಎಂಡ್ ಪ್ರಾಡಕ್ಟ್ ಆಗಿ ಆಕ್ಸಿಜನ್ ಏನು ಮಾಡ್ತವೆ, ರಿಲೀಸ್ ಮಾಡ್ತವೆ. ಸೊ ಈಕ್ವೇಷನ್ ಆಫ್ ಫೋಟೋಸಿಂಥಸಿಸ್ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 6CO2 plus 12H2O give rise to in the presence of sunlight and chlorophyll C6H12O6 plus 6H2O plus 6O2. ಸೊ ಏನಾಗುತ್ತೆ, 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಕನ್ಸ್ಯೂಮ್ ಆಗಿ, ಸೊ ಅದೇನಾಗುತ್ತೆ 12H2O ವಾಟರ್ ಜೊತೆ ಮಿಂಗಲ್ ಆಗಿ, ಸೊ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮತ್ತು ಕ್ಲೋರೋಫಿಲ್. ಸೊ ಸನ್ಲೈಟ್ನ ಮತ್ತು ಕ್ಲೋರೋಫಿಲ್ನ ಏನು ಮಾಡ್ತವೆ, ಅವು ಬಳಸ್ಕೊಂಡು ಏನು ಮಾಡ್ತವೆ, ಗ್ಲೂಕೋಸ್ C6H12O6 ಇದು ಗ್ಲೂಕೋಸ್ನ ಏನಾಗಿರುತ್ತೆ, ಕೆಮಿಕಲ್ ಫಾರ್ಮುಲಾ ಆಗಿರುತ್ತೆ. ಸೊ ಗ್ಲೂಕೋಸ್ ಜೊತೆ ದಟ್ ಮೀನ್ಸ್ ಫುಡ್ ಪ್ರಿಪೇರ್ ಆಗಿದೆ, ಫುಡ್ಡು ಇನ್ ದ ಫಾರ್ಮ್ ಆಫ್ ಗ್ಲೂಕೋಸ್ ದ ಸ್ಟೋರ್ಡ್ ಇನ್ ದ ಲೈಕ್ ಅ ಸ್ಟಾರ್ಚ್. ಸೊ ಏನಾಗುತ್ತೆ, ಜೊತೆಗೆ 6H2O ಮಾಲಿಕ್ಯೂಲ್ಸ್ನ ರಿಲೀಸ್ ಮಾಡ್ತವೆ. ಎಟ್ ದ ಎಂಡ್ ಪ್ರಾಡಕ್ಟ್ ಆಗಿ ಆಕ್ಸಿಜನ್ನ ಅಟ್ಮಾಸ್ಫಿಯರಿಗೆ ರಿಲೀಸ್ ಮಾಡ್ತವೆ. ಸೊ ಸನ್ಲೈಟ್, ಕ್ಲೋರೋಫಿಲ್ನ ಬಳಸ್ಕೊಂಡು ಏನಾಗಿರುತ್ತೆ, ಫೋಟೋಸಿಂಥಸಿಸ್ ಇಲ್ಲಿ ಪ್ಲ್ಯಾಂಟ್ಸ್ಗಳು ಮಾಡಿದ್ದಾವೆ ಅಂತ ಅರ್ಥ. ಸೊ ಏನಾಗಿರುತ್ತೆ, ಯು ಕ್ಯಾನ್ ಸಿ ದಿಸ್ ವಿಚ್ ಟೈಪ್ ಆಫ್ chemical reaction is this is endothermic reaction because ಸನ್ಲೈಟ್ನ ಎನರ್ಜಿಯಾಗಿ ಬಳಸ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಫೋಟೋ ಥರ್ಮಿಕ್ ರಿಯಾಕ್ಷನ್, ಎಂಡೋಥರ್ಮಿಕ್ ಎನರ್ಜಿನ ಸನ್ಲೈಟ್ನ ಎನರ್ಜಿಯಾಗಿ ಬಳಸ್ಕೊಂಡು ಅದು ರಿಯಾಕ್ಷನ್ ಮಾಡೋದ್ರಿಂದ ಸೊ ಟುಗೆದರ್ ಟು ಫಾರ್ಮ್ ಟೂ ರಿಯಾಕ್ಟೆಂಟ್ಸ್ ಟುಗೆದರ್ ಟು ಫಾರ್ಮ್ 2 or more ಪ್ರಾಡಕ್ಟ್ಸ್. ಸೊ ಏನಾಗುತ್ತೆ, ಎಂಡೋಥರ್ಮಿಕ್ ಕಾಂಬಿನೇಷನ್ ರಿಯಾಕ್ಷನಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಸೊ ಏನಾಗಿರುತ್ತೆ, ಕಾಂಬಿನೇಷನ್ ರಿಯಾಕ್ಷನ್. ಸೊ ಎನರ್ಜಿನ ಬಳಸ್ಕೊಂಡು ಇದೇನು ಮಾಡಿರ್ತವೆ, 2 to 3 ಮಾಲಿಕ್ಯೂಲ್ಸ್ಗಳನ್ನ ಎಂಡ್ ಪ್ರಾಡಕ್ಟಲ್ಲಿ ಕೊಡ್ತವೆ. ಸೊ ದಿ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ನೋಡೋದಾದರೆ, ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ 3 ಮೇನ್ ಸ್ಟೆಪ್ಸ್. ದೇರ್ ಆರ್ ಅಬ್ಸರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್, ವಿ ಆಲ್ರೆಡಿ ಸೀನ್ ಹಿಯರ್.
So conversion of light energy in chemical energy and into chemical energy and splitting up of water molecules and hydrogen and oxygen. Yes, they are talking about the end product of the photosynthesis and reduction of carbon dioxide by hydrogen to form carbohydrates. So ಏನಾಗಿರುತ್ತೆ, ರೆಡ್ಯೂಸ್ ಆಗಿದೆ ಕಾರ್ಬನ್ ಡೈಆಕ್ಸೈಡ್, ಏನಾಗಿದೆ ರೆಡ್ಯೂಸ್ ಆಗಿದೆ, ಹೇಗೆ ಹೈಡ್ರೋಜನ್ ಸೇರಿ ಏನಾಗಿದೆ ರಿಡಕ್ಷನ್ ಹೊಂದು ಅದು ಕಾರ್ಬೋಹೈಡ್ರೇಟ್ ಆಗಿ ಗ್ಲೂಕೋಸ್ ಪ್ರಾಡಕ್ಟ್ ಆಗಿ ಸಿಕ್ಕಿದೆ ನಮಗೆ. ಸೊ ಫೋಟೋಸಿಂಥಸಿಸ್ ನೋಡ್ಬೋದು ಯಾವ ಥರ ಆಗುತ್ತೆ. ಎನರ್ಜಿನ ಸನ್ಲೈಟಿಂದ ಬಳಸ್ಕೊತವೆ. ಕ್ಲೋರೋಫಿಲ್ ಪ್ಲಾಂಟಲ್ಲಿ ಕ್ಲೋರೋಫಿಲ್ ಇರುತ್ತೆ. ಸೊ ಅದೇನು ಮಾಡ್ತವೆ, ಎನರ್ಜಿ ರಿಲೀಸ್. ಸೊ ಕಾರ್ಬನ್ ಡೈಆಕ್ಸು ಸನ್ಲೈಟು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಬಳಸ್ಕೊಂಡು ಪ್ಲಾಂಟ್ಸ್ ಏನು ಮಾಡ್ತವೆ, ವಿತ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್ ದೇ ಪ್ರೊಡ್ಯೂಸ್ ಗ್ಲೂಕೋಸ್ ಇನ್ ದ ಫಾರ್ಮ್ ಆಫ್ ಫುಡ್ ಆ್ಯಂಡ್ ದೇ ರಿಲೀಸ್ ಆಕ್ಸಿಜನ್ ಆಸ್ ಎಂಡ್ ಮಾಲಿಕ್ಯೂಲ್. ಸೊ ಇದು ಫೋಟೋಸಿಂಥಸಿಸ್ನ ಒಂದು ಚಿತ್ರ ಆಗಿರುತ್ತೆ. ಸೊ ಕ್ಲೋರೋಫಿಲ್ ನೋಡೋದಾದ್ರೆ ನೀವು ಕ್ಲೋರೋಫಿಲ್ ಏನಿರುತ್ತೆ, ದೇ ಆರ್ ಗ್ರೀನ್ ಪಿಗ್ಮೆಂಟ್ಸ್. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಕ್ಲೋರೋಫಿಲ್ ಇಸ್ ಎ ಗ್ರೀನ್ ಪಿಗ್ಮೆಂಟ್ಸ್ present in a leaves. If we observe a cross section of leaf under a microscope, we can see this containing green dot-like structure called chloroplast, which contain chlorophyll. So leaves ಅಲ್ಲಿ ನೋಡೋದಾದ್ರೆ ನಿಮ್ಗೆ ಗೊತ್ತಿರುತ್ತೆ ಗ್ರೀನ್ ಪಿಗ್ಮೆಂಟ್ is called chlorophyll. So leaf ಅಲ್ಲಿ ಇನ್ಸೈಡ್ ಅಲ್ಲಿ ಏನಿರುತ್ತೆ, there are so many ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್. ಇದು ಲೀಫ್ ಸೆಲ್ಲನ್ನು ನೀವು ಅಬ್ಸರ್ವ್ ಮಾಡಿದಾಗ ಏನಾಗಿರುತ್ತೆ, ಇಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಪ್ರೆಸೆಂಟ್ ಇರೋದು ನೋಡ್ತವೆ. ಕ್ಲೋರೋಪ್ಲಾಸ್ಟ್ ಅಲ್ಲಿ ಏನಿರುತ್ತೆ, ಅವು ಕ್ಲೋರೋಫಿಲ್ ಕಂಟೆಂಟ್ನ ಹೊಂದಿರ್ತದೆ. ಸೊ ದೇ ಆರ್ ಕಾಲ್ಡ್ ಗ್ರೀನ್ ಪ್ಲಾಂಟ್. ಸೊ ದೇ ಲುಕ್ ಲೈಕ್ ಎ ಗ್ರೀನ್ ಬಿಕಾಸ್ ಆಫ್ ದ ಗ್ರೀನ್ ಕ್ಲೋರೋಫಿಲ್ ಪಿಗ್ಮೆಂಟ್. ಸೊ ಇದರಿಂದ ಏನಾಗ್ತವೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಏನು ಮಾಡ್ತವೆ, ಅವು ಸನ್ಲೈಟ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ದ ಕ್ಲೋರೋಪ್ಲಾಸ್ಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಲೀಫ್ ವಿಚ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್. ಸೊ ನೀವು ಇನ್ನು ಝೂಮ್ ಮಾಡಿ ನೋಡೋದಾರೆ ಚಿತ್ರನ. ಸೊ ಇದು ಪ್ಲಾಂಟ್ ಸೆಲ್ ಸೆಕ್ಷನ್ ಆಫ್ ಪ್ಲಾಂಟ್ ಲೀವ್ಸ್ನ ಅನ್ಕೊಂಡ್ರೆ ಇಲ್ಲಿ ಅಪ್ಪರ್ ಎಪಿಡರ್ಮಿಸ್ ಇರುತ್ತೆ, ವ್ಯಾಕ್ಸ್ ಕ್ಯೂಟಿಕಲ್ ಇರುತ್ತೆ. ಇಟ್ಸ್ ಒನ್ ಆಫ್ ಅ ಪ್ರೊಟೆಕ್ಟಿವ್ ಲೇಯರ್ ಆನ್ ದ ಲೀವ್ಸ್. ಸೊ ವ್ಯಾಕ್ಸ್ ಕ್ಯೂಟಿಕಲ್ ದಿಸ್ ಪ್ರಿವೆಂಟ್ಸ್ ದ ಪ್ಲಾಂಟ್ಸ್ ಫ್ರಮ್ ಎಕ್ಸಸ್ ಲಾಸ್ ಆಫ್ ವಾಟರ್ ಅಂಡ್ ಎನಿ ಫಂಗಲ್ ಅಟ್ಯಾಕ್. ಸೊ ವ್ಯಾಕ್ಸ್ ಕ್ಯೂಟಿಕಲ್. ಸೊ ಅಪ್ಪರ್ ಎಪಿಡರ್ಮಿಸ್, ಅದು ಕೆಳಗಡೆ ಮಿಸೋಫಿಲ್, ನೆಕ್ಸ್ಟ್ ಅದು ಲೋವರ್ ಎಪಿಡರ್ಮಿಸ್ ಇರುತ್ತೆ. ಮಿಸೋಫಿಲಲ್ಲಿ ಏರ್ ಸ್ಪೇಸ್ಗಳು, ಮತ್ತು ಮಿಸೋಫಿಲಲ್ಲಿ ಎರಡು ಟೈಪ್ ಇದೆ, ದಟ್ ಈಸ್ ಫ್ಯಾಲಿಸೈಡ್ ಮಿಸೋಫಿಲ್ ಆ್ಯಂಡ್ ಸ್ಪಾಂಜಿ ಮಿಸೋಫಿಲ್ ಅಂತ ಕರೀತಾರೆ. ದೇ ಆರ್ ಟೂ ಟೈಪ್ಸ್ ಆಫ್ ಮಿಸೋಫಿಲ್ ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ದ ಸ್ಟೊಮ್ಯಾಟಲ್ ಓಪನಿಂಗ್ ನೋಡ್ಬೋದು. ಸೊ ನೆಕ್ಸ್ಟ್ ವ್ಯಾಕ್ಸ್ ಕ್ಯೂಟಿಕಲ್ ಲೋವರ್ ಎಪಿಡರ್ಮಿಸಲ್ಲೂ ಕೂಡ ಇರುತ್ತೆ, ಬಿಕಾಸ್ ಟು ಪ್ರಿವೆಂಟ್ ದ ಪ್ಲಾಂಟ್ಸ್ ಫ್ರಮ್ ಎಕ್ಸ್ಟರ್ನಲ್ ಡ್ಯಾಮೇಜ್ ಆಫ್ ಎನಿ ಮೈಕ್ರೋಬಿಯಲ್ ಡ್ಯಾಮೇಜಸ್. ಸೊ ಗಾರ್ಡ್ ಸೆಲ್ಸ್ ಇನ್ ಕ್ಲೋರೋಪ್ಲಾಸ್ಟ್ ನೀವು ನೋಡ್ಬೋದು, ಸ್ಟೊಮ್ಯಾಟದಲ್ಲಿ ಗಾರ್ಡ್ ಸೆಲ್ಸ್ಗಳಿರುತ್ತೆ. ಸೊ ಅದೇನು ಮಾಡ್ತವೆ, ಎಕ್ಸಸ್ ವಾಟರ್ ಲಾಸ್ನ ಪ್ರಿವೆಂಟ್ ಮಾಡ್ತವೆ ಪ್ಲಾಂಟ್ಸಿಂದ. ಸೊ ನೀವು ನೋಡ್ಬೋದು, ಮತ್ತೆ ಪ್ಲಾಂಟ್ ಸೆಲ್ಲಲ್ಲಿ ನೀವು ನೋಡೋದಾದ್ರೆ ಕ್ಲೋರೋಪ್ಲಾಸ್ಟ್ ಝೂಮಲ್ಲಿ ನೋಡೋದಾದ್ರೆ ಕಂಟೈನ್ಸ್ ಕ್ಲೋರೋಫಿಲ್, ನ್ಯೂಕ್ಲಿಯಸ್. So cytoplasm, this is the one of the structure of plant cell. Vacuoles ತುಂಬಾ ನಿಮ್ಗೆ ಗೊತ್ತಿರ್ಬೋದು, majority of plant cell mass is occupied by the vacuole, and the cellulose, cell wall and cell membrane and vacuole membrane is there. ಸೊ ಥೈಲಾಕಾಯ್ಡ್ ನೀವು ನೋಡ್ಬೋದು. ಸೊ ಕ್ಲೋರೋಪ್ಲಾಸ್ಟ್ ಚಿತ್ರ ನೋಡ್ಬೋದು ನೀವು, ಏನಾಗಿರುತ್ತೆ ಇಲ್ಲಿ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಸ್ಪೇಸ್ಗಳಿರುತ್ತೆ, ಇನ್ನರ್ ಮೆಂಬ್ರೇನ್ ಸ್ಟೊಮ್ಯಾಟ ಆ್ಯಂಡ್ ಗ್ರಾನಿಯಮ್ ಥೈಲಾಕಾಯ್ಡ್ಸ್ ಇರುತ್ತೆ. ಜೊತೆಗೆ ಥೈಲಾಕಾಯ್ಡ್ಸಲ್ಲಿ ಏನಾಗಿರುತ್ತೆ, ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಅರೇಂಜ್ ಟುಗೆದರ್ ಟು ಅಬ್ಸರ್ವ್ ದ ಸನ್ಲೈಟ್ಸ್. ಸೊ ಲೆಮೆಲ್ಲ ನೋಡ್ಬೋದು. ನೆಕ್ಸ್ಟು ಲುಮೆನ್ ಇನ್ಸೈಡ್ ದ ಥೈಲಾಕಾಯ್ಡ್ಸಲ್ಲಿ ಲುಮೆನ್ಸ್ಗಳು ನೀವು ಪ್ರೆಸೆಂಟ್ ಆಗಿರೋದು ಸಹ ನೀವು ನೋಡ್ಬೋದು. ಸೊ ಇಲ್ಲಿ ನೋಡಿದ್ರೆ ಸ್ಟೊಮ್ಯಾಟಲ್ ಓಪನಿಂಗ್ ಪೋರ್ ಎಲ್ಲದು ಕೂಡ ನಿಮ್ಗೆ ಗೊತ್ತಿದೆ, ಗಾರ್ಡ್ ಸೆಲ್ ಆಗಿರುತ್ತೆ. ವಾಟರ್ ವೇಪರ್ಸ್ನ ಸ್ಟೊಮ್ಯಾಟ, ನೆಕ್ಸ್ಟ್ ಗಾರ್ಡ್ ಸೆಲ್ಸ್, H2O ಕಂಟೈನ್ ಸ್ಟೊಮ್ಯಾಟ ಓಪನಿಂಗ್ ಇನ್ ಲೋ ಕಾರ್ಬನ್ ಡೈಆಕ್ಸೈಡ್. Stomata open to allow carbon dioxide to enter a leaf and water vapors to leave. So ಹಿಂಗಾಗಿದೆ. ಸೊ ಸ್ಟೊಮ್ಯಾಟ ಚಿತ್ರ ನೋಡಿದ್ರೆ ನೀವು ನೋಡ್ಬೋದು, a tiny pores which is present on the surface of the leaves to exchange of gases with the help of exchange of gases and to reduce the body temperature of the to maintain the body temperature, to reduce the excess loss of water, to maintain the equilibrium, to maintain the stability of a plant. The stomata is present. So each stomata has a pair of guard cells to controls the opening and closing of the stomatal pore. When water enters the guard cells, it swells and the pore opens, and when the guard cells lose water, ಇಟ್ ಶಿಂಕ್ಸ್ ಆ್ಯಂಡ್ ಕ್ಲೋಸಸ್. ಸೊ ಏನಾಗುತ್ತೆ, ಜಾಸ್ತಿ ನೀರು ಎಕ್ಸೆಸಿವ್ ಇದಾದಾಗ ಏನಾಗುತ್ತೆ, ಸೊ ವಾಟರ್ ಲಾಸ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಶ್ರಿಂಕ್ ಆಗಿರುವಂಥ ಸ್ಟೊಮೆಟ್ ಏನಾಗುತ್ತೆ, ಬಲ್ಜ್ ಆಗುತ್ತೆ, ಅವಾಗ ಪೋರ್ ಕ್ಲೋಸಸ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಸೊ ಸ್ಟೊಮೆಟ ಹೇಗೆ ಓಪನ್ ಆಗಿದೆ, ಸೊ ಹೇಗೆ ಕ್ಲೋಸ್ ಆಗಿದೆ ಅಂತ. ಸೊ ವಾಟರ್ ಲಾಸ್ ಆಗೋ ಟೈಮಿಗೆ ಟ್ರಾನ್ಸ್ಪಿರೇಷನ್ ಮಾಡೋ ಟೈಮಿಗೆ ಪ್ಲಾಂಟ್ಸು ಸ್ಟೊಮೆಟ ಈ ಥರ ಓಪನ್ ಆಗಿರುತ್ತೆ. ಸೊ ಟ್ರಾನ್ಸ್ಪಿರೇಷನ್ ಆದಮೇಲೆ, ಸೊ ಟು ಅವಾಯ್ಡ್ ದ ಎಕ್ಸಸ್ ಲಾಸ್ ಆಫ್ ವಾಟರ್, ದೇ ಕ್ಲೋಸ್ ಸ್ಟೊಮೆಟ ಲೈಕ್ ದಿಸ್. ಸೊ ನೀವು ನೋಡ್ಬೋದು, ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಫ್ ಸ್ಟೊಮೆಟ ಈ ಥರ ಕಾಣುತ್ತೆ. ಮೈಕ್ರೋಸ್ಕೋಪಲ್ಲಿ ಸ್ಟೊಮೆಟಗಳು, ನಾಟ್ ಓನ್ಲಿ ಸಿಂಪಲ್ ಮೈಕ್ರೋಸ್ಕೋಪ್, ಇಟ್ಸ್ ಮೇ ಬಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ತುಂಬ ಮೈನ್ಯೂಟ್ ಪೋರ್ಸ್ಗಳು ನಿಮಗೆ ಡೀಟೇಲ್ ಆಗಿ ಕಾಣುತ್ತೆ ಲೀಫಲ್ಲಿ. ಸೊ ಸ್ಟೊಮೆಟ ಓಪನಿಂಗ್ ಕೂಡ ನೀವು ನೋಡ್ಬೋದು, ಗಾರ್ಡ್ ಸೆಲ್ಸ್, ಕ್ಲೋರೋಪ್ಲಾಸ್ಟ್, ಎಪಿಡರ್ಮಲ್ ಸೆಲ್ಸ್. ಸೊ ದಿಸ್ ಆರ್ ದ ಸ್ಟ್ರಕ್ಚರ್ ಆಫ್ ಸ್ಟೊಮೆಟ. ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೊಮೆಟ ಸ್ಟ್ರಕ್ಚರ್ ಕೂಡ.
ಸಿಂಪಲಾಗಿ ಕೇಳ್ಬೋದು, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟೊಮ್ಯಾಟೊ ಆಫ್ ಅ ಪ್ಲಾಂಟ್ಸ್ ಅಂತ. ಸೊ ಏನಾಗುತ್ತೆ, ಗಾರ್ಡ್ ಸೆಲ್ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಇರುತ್ತೆ, ಎಪಿಡರ್ಮಲ್ ಸೆಲ್ಲು ಏನಾಗಿರುತ್ತೆ ಔಟರ್ ಲೇಯರ್ನ ಕವರ್ ಮಾಡ್ತಿರುತ್ತೆ. ಸೊ ಗಾರ್ಡ್ ಸೆಲ್ಲು ಹೆಲ್ಪ್ಸ್ ಇನ್ ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ದ ಸ್ಟೊಮ್ಯಾಟ ಇನ್ ದ ಟೈಪ್ ಆಫ್ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್. ಸೊ ಇದ್ರ ಬಗ್ಗೆ ನೋಡಿದರೆ ಆಕ್ಟಿವ್ ಟು ಶೋ ದ ಕ್ಲೋರೋಫಿಲ್ ಈಸ್ ನೆಸೆಸರಿ ಫಾರ್ ಪ್ಲಾಂಟ್ಸ್ ಫಾರ್ ಫೋಟೋಸಿನ್ಸಿಸ್. ಏನಾಗಿರುತ್ತೆ, ಫೋಟೋಸಿನ್ಸಿಸ್ ತುಂಬ ಇಂಪಾರ್ಟೆಂಟಾ ಅಂತ ನೋಡೋದಕ್ಕೆ ಒಂದು ಆ್ಯಕ್ಟಿವಿಟಿನ ಶೋ ಮಾಡಿದ್ದಾರೆ. ಸೊ ಏನಾಗಿರುತ್ತೆ, ಒಂದು 6 ಅವರ್ಸ್, ಸೊ ಒಂದು ಪ್ಲಾಂಟ್ಸ್ಗಳನ್ನ ಒಂದು ಸನ್ಲೈಟಲ್ಲಿ ಒಂದು 6 ಅವರ್ಸ್ ಇಟ್ಟು ದೆನ್ ಟೇಕ್ ದ ಲೀವ್ ಫ್ರಮ್ ದ ಪ್ಲಾಂಟ್ಸ್ ಆಫ್ ಮಾರ್ಕ್. ಸೊ 6 ಅವರ್ಸ್ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಲೀವ್ಸ್ಗಳನ್ನ ಇಟ್ಟು ಒಂದು ಸ್ವಲ್ಪ ದಿವಸ ಆ ಲೀಫ್ಗಳನ್ನ ಶ್ಯಾಡೋದಲ್ಲಿ ಇಟ್ಟಾಗ ಯಾವುದ್ರಲ್ಲಿ ಒಂದಷ್ಟು ಲೀವ್ಸ್ಗಳನ್ನ ಪ್ಲ್ಯಾಂಟನ್ನು ಸನ್ಲೈಟಲ್ಲಿಟ್ಟು ಒಂದು ಪ್ಲ್ಯಾಂಟನ್ನು ಶ್ಯಾಡೋದಲ್ಲಿ ಇಟ್ಟಾಗ ಯಾವುದ್ರಲ್ಲಿ ಜಾಸ್ತಿ ಫೋಟೋಸಿಂಥಸಿಸ್ ಆಗಿರುತ್ತೆ, ಯಾವುದ್ರಲ್ಲಿ ಫುಡ್ ಪ್ರಿಪೇರ್ ಜಾಸ್ತಿ ಆಗಿರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತು. ದಿಸ್ ಶೋಸ್ ದ ಕ್ಲೋರೋಫಿಲ್ ಈಸ್ ನೆಸೆಸರಿ ಫಾರ್ ಪ್ಲಾಂಟ್. ಸೊ ಏನಾಗುತ್ತೆ, ಕ್ಲೋರೋಫಿಲ್ಲು ಪ್ಲಾಂಟಲ್ಲಿ ಇರೋದಕ್ಕೋಸ್ಕರ ಪ್ಲಾಂಟು ಸನ್ಲೈಟ್ನ ಪಡ್ಕೊಂಡು ಅದು ಫೋಟೋಸಿಂಥಸಿಸ್ ಮಾಡೋದ್ರಿಂದ ಸನ್ಲೈಟಲ್ಲಿರೋ ಪ್ಲಾಂಟೇ ಅತಿ ಹೆಚ್ಚು ಏನು ಮಾಡಿರುತ್ತೆ, ಫುಡ್ನ ಪ್ರಿಪೇರ್ ಮಾಡಿರುತ್ತೆ ಅಂತ ನೀವು ನೋಡ್ಬೋದು. ಸೊ ದಿಸ್ ಶೋಸ್ ದಟ್. ಸೊ ಏನಾಗುತ್ತೆ, ಈ ಕೀಪ್ ದ ಪ್ಲಾಂಟ್ಸ್ ಇನ್ ಅ ಸನ್ಲೈಟ್ ಫಾರ್ 3 ಅವರ್ಸ್ ದೆನ್ ಟೇಕ್ ದ ಲೀವ್ ಫ್ರಮ್ ದ ಈಚ್ ಪ್ಲಾಂಟ್ ಆ್ಯಂಡ್ ಟೆಸ್ಟೆಡ್ ಫಾರ್ ಸ್ಟಾರ್ಚ್. ಸೊ ಏನಾಗುತ್ತೆ, ನೀವು ಸನ್ಲೈಟಲ್ಲಿ ಇಟ್ಟಿರೋ ಪ್ಲಾಂಟ್ಸ್ನ ಟೆಸ್ಟ್ ಫಾರ್ ಸ್ಟಾರ್ಚ್ ಟೆಸ್ಟನ್ನು ಮಾಡಿದಾಗ ಯಾವುದ್ರಲ್ಲಿ ಸ್ಟಾರ್ಚ್ ಜಾಸ್ತಿ ಆಗಿರುತ್ತೆ, ಸೊ ಶ್ಯಾಡೋದಲ್ಲಿ ಇಟ್ಟಿರೋಕ್ಕಿಂತ ಲೀಫಿಗಿಂತ ಸನ್ಲೈಟಲ್ಲಿ ಎಕ್ಸ್ಪೋಸ್ ಆಗಿರುವಂಥ ಲೀಫೇ ಜಾಸ್ತಿ ಸ್ಟಾರ್ಚ್ನ ಪ್ರೊಡ್ಯೂಸ್ ಮಾಡಿರುತ್ತೆ, ಜಾಸ್ತಿ ಏನಾಗಿರುತ್ತೆ, ಫುಡ್ನ ಪ್ರಿಪೇರ್ ಮಾಡಿರುತ್ತೆ. ಸೊ ದಿಸ್ ಏನಾಗುತ್ತೆ, ದಿಸ್ ಎಕ್ಸ್ಪೆರಿಮೆಂಟ್ ಶೋಸ್ ದ ಪ್ಲಾಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಪರ್ಫಾರ್ಮಿಂಗ್ ಆಫ್ ಫೋಟೋಸಿಂಥಸಿಸ್ ಟು ಪ್ರಿಪೇರ್ ದ ಫುಡ್. ಸೊ ಇವತ್ತಿಗೆ ಸಾಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ನ ಡಿಸ್ಕಸ್ ಮಾಡೋಣ. ಸೊ ನ್ಯೂಟ್ರಿಷನ್ ಹೇಗಿರುತ್ತೆ, ಅದರಲ್ಲಿ ಯಾವ್ಯಾವ ಥರ ಟಾಪಿಕ್ಗಳು ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸೊ ಆಲ್ವೇಸ್ ಕೀಪ್ ಯುವರ್ ಸ್ಟಡೀಸ್ ಆನ್ ದ ಟಾಪ್. ಸೊ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಸೊ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.